ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇವತ್ತು ಬೆಳ್ಳಂಬೆಳಗ್ಗೆ ಸಿಬಿಐ ಅಧಿಕಾರಿಗಳು ಚೆನ್ನೈನಲ್ಲಿರುವ ಸ್ಟಾಲಿನ್ ಮನೆ ಬಾಗಿಲು ತಟ್ಟಿದ್ರು. ಕೇಂದ್ರ ಸರ್ಕಾರದ ತರಾಟೆಗೆ ಅಧಿಕಾರಿಗಳ ತಂಡ ಸ್ಟಾಲಿನ್ ಮನೆಯಿಂದ ಕಾಲಿಗೆ ಬುದ್ಧಿ ಹೇಳಿದ್ರು. ಈ ದಾಳಿ ಯಾಕಾಯಿತು? ಇದರ ಹಿಂದೆ ರಾಜಕೀಯವೇನಾದರೂ ಇದೆಯಾ? ಬನ್ನಿ, ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಬೆಂಬಲ ಹಿಂಪಡೆದಿದ್ದಕ್ಕೆ ಯುಪಿಎ ಶಾಕ್. ಸ್ಟಾಲಿನ್ ಮನೆ ಮೇಲೆ ಸಿಬಿಐ ರೇಡ್. ಸಿಬಿಐ ದಾಳಿಗೆ ತೇಪೆ ಹಚ್ಚಿದ ಕಾಂಗ್ರೆಸ್. ಡಿಎಂಕೆ ಯುಪಿಎ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದು ಕೇವಲ 2 ದಿನ ಆಗಿದೆ. 3ನೇ ದಿನ ಬೆಳ್ಳಂಬೆಳಿಗ್ಗೆಯೇ ಕರುಣಾನಿಧಿಗೆ ಶಾಕ್. ಕರುಣಾನಿಧಿ ಪುತ್ರ ಎಂಕೆ ಸ್ಟಾಲಿನ್ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅಕ್ರಮವಾಗಿ ಕಾರು ಆಮದು ಆರೋಪದ ಮೇಲೆ ಚೆನ್ನೈನ 2 ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಮನೆಯನ್ನೆಲ್ಲ ಜಾಲಾಡಿ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ನಡೆಸಿದ್ರು. ಸಿಬಿಐ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ರಾಷ್ಟ್ರ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಯಿತು. ಡಿಎಂಕೆ ನಾಯಕರು ಕೂಡ ಯುಪಿಎ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಏನ್ ಸರ್, ಯಾಕೆ ನಿಮ್ಮ ಮನೆ ಮೇಲೆ ಸಿಬಿಐ ದಾಳಿ ಆಯಿತು ಅಂದಿದ್ದಕ್ಕೆ ಸ್ಟಾಲಿನ್ ಬಹಳ ಮಾರ್ಮಿಕವಾಗಿಯೇ ಉತ್ತರಿಸಿದ್ರು. நீங்களே தான் சொல்லிட்டீங்களா, கூட்டணியிலிருந்து நேற்று இரவு வெளியில வந்திருக்கிறோம். ஆக இது அரசியல் நோக்கத்தோட ஏதோ பழிவாங்கக்கூடிய மிரட்டல் உருட்டல் நடக்கிறாங்க. இதை சட்டப்படி சந்திப்போம். நீங்க வந்து சிபிஐ ஆஃபீஸர்ட்ட கேட்டுங்க, சிபிஐ ஆஃபீஸர்ட்ட கேளுங்க. நாங்க அதை சட்டப்படி சந்திக்க தயாரா இருக்கோம். ಇತ್ತ ದಾಳಿಯ ಸುದ್ದಿ ತಿಳಿಯುತ್ತಲೇ ರಾಜಕೀಯ ಸಂಚಲನ ಸೃಷ್ಟಿಯಾಯಿತು. ಕಾಂಗ್ರೆಸ್ ಸರ್ಕಾರವೇ ಹೇಳಿ ಮಾಡಿಸಿದ ದಾಳಿ ಅನ್ನೋ ರೀತಿಯಲ್ಲಿ ಸುದ್ದಿ ಹಬ್ಬತೊಡಗಿತು. ಇದೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸೋನಿಯಾ ಗಾಂಧಿ ತಮ್ಮ ಮೇಲಿನ ಕಳಂಕ ತಪ್ಪಿಸಿಕೊಳ್ಳಲು ಎಂಬಂತೆ ಸಿಬಿಐ ದಾಳಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾವುದೇ ಎಫ್ಐಆರ್ ದಾಖಲಿಸಿಕೊಳ್ಳದೆ ಏಕಾಏಕಿ ನಡೆದ ಸಿಬಿಐ ದಾಳಿಗೆ ಸ್ಪಷ್ಟನೆ ಕೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಕೂಡ ದಾಳಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. I am trying to gather facts. Normally I do not comment on the working of another department. But in this case, I have to say that I strongly disapprove of the CBI's action. It is bound to be misunderstood. I have conveyed my views to the minister in charge, and I suggest that you put further questions to the minister in charge. ಹೀಗೆ ಕೇಂದ್ರ ನಾಯಕರು ಸಿಬಿಐ ತಂಡವನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಅತ್ತ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದ ಸಿಬಿಐ ತಂಡ ತನ್ನ ಹುಡುಕಾಟಕ್ಕೆ ಬ್ರೇಕ್ ಹಾಕ್ತು. ಸ್ಟಾಲಿನ್ ಮನೆಯಿಂದ ಅಧಿಕಾರಿಗಳು ಹೊರ ನಡೆದ್ರು. ಕೇವಲ 2 ದಿನಗಳ ಹಿಂದಷ್ಟೇ ಸರ್ಕಾರದಿಂದ ಬೆಂಬಲ ಹಿಂಪಡೆದ ಡಿಎಂಕೆ ಯುಪಿಎ ಮೈತ್ರಿಕೂಟದಿಂದ ಹಿಂದೆ ಸರಿದಿದೆ. ಇದರ ಬೆನ್ನಲ್ಲೇ ಇವತ್ತು ನಡೆದ ಈ ದಿಢೀರ್ ಬೆಳವಣಿಗೆ ಯುಪಿಎ ಸೇಡಿನ ರಣತಂತ್ರ ಎಂದೇ ದೇಶಾದ್ಯಂತ ಬಿಂಬಿತವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಲಂಕಾದಲ್ಲಿ ತಮಿಳರ ಹತ್ಯೆ ಖಂಡಿಸಿ ವಿಶ್ವಸಂಸ್ಥೆಯಲ್ಲಿ ಶ್ರೀಲಂಕಾ ವಿರುದ್ಧ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಜಿನಿವಾದಲ್ಲಿ ನಡೆದ ಸಭೆಯಲ್ಲಿ ಭಾರತ ಸೇರಿ 25 ದೇಶಗಳು ನಿರ್ಣಯದ ಪರ ಮತ ಹಾಕಿವೆ. 13 ದೇಶಗಳು ವಿರೋಧವಾಗಿ ಮತವನ್ನ ಚಲಾಯಿಸಿವೆ. 8 ದೇಶಗಳು ತಟಸ್ಥವಾಗಿ ಉಳಿದಿದ್ದು, ವಿಶೇಷ ಅಂದರೆ ಪಾಕಿಸ್ತಾನ ಶ್ರೀಲಂಕಾದ ಪರ ಮತ ಚಲಾಯಿಸಿದೆ. ಶ್ರೀಲಂಕಾದಲ್ಲಿ ತಮಿಳರ ಹತ್ಯೆ ಮತ್ತು ಮಾನವ ಹಕ್ಕು ಉಲ್ಲಂಘನೆ ಖಂಡಿಸಿ ಅಮೆರಿಕ ವಿಶ್ವಸಂಸ್ಥೆಯ ಮಾನವ ಹಕ್ಕು ಸಮಿತಿಯಲ್ಲಿ ಗೊತ್ತುವಳಿಯನ್ನ ಮಂಡಿಸಿತ್ತು. ಈ ಗೊತ್ತುವಳಿ ಮೇಲೆ ನಡೆದ ಮತದಾನದಲ್ಲಿ ಒಟ್ಟು 47 ದೇಶಗಳು ಭಾಗವಹಿಸಿದ್ವು. 2009ರಲ್ಲಿ ಶ್ರೀಲಂಕಾದಲ್ಲಿ ಎಲ್ಟಿಟಿಇ ವಿರುದ್ಧ ಅಲ್ಲಿನ ಸರ್ಕಾರ ಯುದ್ಧವನ್ನ ಘೋಷಿಸಿತ್ತು. ಪ್ರಭಾಕರ್ನನ್ನ ಕೊಲ್ಲೋ ಮೂಲಕ ತಮಿಳರು ನೆಲೆಸಿದ್ದ ಸ್ಥಳವನ್ನ ವಶಪಡಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ಲಂಕಾ ಸೇನೆ ತಮಿಳರ ಮೇಲೆ ದೌರ್ಜನ್ಯ, ಕೊಲೆಗಳನ್ನ ನಡೆಸಿತ್ತು. ಎಲ್ಟಿಟಿಇ ಮುಖ್ಯಸ್ಥ ಪ್ರಭಾಕರ್ನ ಪುತ್ರನನ್ನ ಬಾಲಕ ಅನ್ನೋದನ್ನು ನೋಡದೆ ಗುಂಡಿಕ್ಕಿ ಸಾಯಿಸಿತ್ತು. ಇದಕ್ಕೆ ವಿಶ್ವದೆಲ್ಲೆಡೆ ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ಇದರಿಂದ ಆಕ್ರೋಶಗೊಂಡ ಅಮೆರಿಕ ಲಂಕಾ ವಿರುದ್ಧ ಮತ ಹಾಕೋ ಗೊತ್ತುವಳಿಯನ್ನ ಮಂಡಿಸಿತು. ಡಿಎಂಕೆ ಸಹ ಲಂಕಾ ವಿರುದ್ಧ ಮತ ಹಾಕುವಂತೆ ಕೇಂದ್ರಕ್ಕೆ ಆಗ್ರಹಿಸಿ ಬೆಂಬಲವನ್ನ ವಾಪಸ್ ಪಡೆದಿತ್ತು. ಪಂಕ್ಚರ್ ಆಗಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ 3 ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆ ರಾಮಸಮುದ್ರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ನರಸಿಂಗಪ್ಪ, ಬಿಜ್ಜಣ್ಣ ವಡ್ಡರ್, ಸಿದ್ದರಾಮಪ್ಪ, ಭೀಮಪ್ಪ, ಸಾಬಪ್ಪ ಮೃತರು. ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ವಶಿಂಗ್ ಕೃಷ್ಣ ಭೇಟಿ ಪರಿಶೀಲಿಸಿದರು. ಯಾದಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಇದೇ ಮಾರ್ಚ್ 31ರಿಂದ ಸೆಟಪ್ ಬಾಕ್ಸ್ ಕಡ್ಡಾಯ ಮಾಡೋ ಟ್ರಾಯ್ ಕ್ರಮವನ್ನು ವಿರೋಧಿಸಿ ಕೇಬಲ್ ಟಿವಿ ಅಸೋಸಿಯೇಷನ್ ಇವತ್ತು ಮೀಟಿಂಗ್ ನಡೆಸಿತು. ರಾಜ್ಯದ ಎಲ್ಲಾ ಕೇಬಲ್ ಆಪರೇಟರ್ಸ್ ಭಾಗವಹಿಸಿದ್ದ ಈ ಸಭೆಯಲ್ಲಿ ಎಲ್ಲರ ಸಹಿ ಸಂಗ್ರಹವನ್ನು ಮಾಡಲಾಯಿತು. ಕೇಬಲ್ ಆಪರೇಟರ್ಗಳ ಮನವಿಗೆ ಟ್ರಾಯ್ ಸ್ಪಂದಿಸುತ್ತಿದ್ರೆ ಕೋರ್ಟ್ನ ಮೊರೆ ಹೋಗಿ ಸ್ಟೇ ಆರ್ಡರ್ ತರೋ ಕುರಿತು ನಿರ್ಧಾರಕ್ಕೆ ಬರಲಾಗಿದೆ ಅಂತ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ತಿಳಿಸಿದರು. ಏನು ಬಾಕ್ಸ್ ಅಗ್ರಿಮೆಂಟ್ ಹಾಕಿದ್ರೇ ಬಾಕ್ಸ್ ಕೊಡ್ತೀವಿ ಅನ್ನೋ ಇದು MSOಗಳು ಹೇಳೋವಂಥದ್ದು. ಅಗ್ರಿಮೆಂಟ್ ಏನಾದರೂ ಸ್ಟಡಿ ಮಾಡಿ ನಾವು ಓದ್ಬಿಟ್ರೆ ನಮ್ಮ ಬಿಸ್ನೆಸ್ಸೇ ನಮ್ಮ ಕೈಯಲ್ಲಿರಲ್ಲ, ಎಲ್ಲ MSOಗಳ ಕೈಯಲ್ಲಿರುತ್ತೆ. ಆದ್ದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದೆ ಗ್ರೌಂಡ್ ಲೆವೆಲಲ್ಲಿ. ನಾವೆಲ್ಲ ಕೂತ್ಕೊಂಡು ನಾವು ಇತ್ಯರ್ಥ ಮಾಡಿಕೊಂಡು ಡಿಜಿಟಲೈಸೇಷನ್ನ ನಾವು ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.